ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾದ ಕೆಲವೊಬ್ರು ಖತರ್ನಾಕ್ ಕಳ್ಳತನಗಳನ್ನ ನೋಡೋಣ. ಸೊ ಅವೇರ್ನೆಸ್ಗಾಗಿ ಕ್ರಿಯೇಟ್ ಮಾಡಿರೋ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೂವರು ಮಹಿಳೆಯರು ಒಂದು ಅಂಗಡಿಗೆ ಪಾತ್ರೆ ಕೊಳ್ಳೋ ನೆಪದಲ್ಲಿ ಬರ್ತಾರೆ. ಇವರಲ್ಲಿ ಒಬ್ಳು ಆಂಟಿ ಯಾರಾದ್ರೂ ನೋಡ್ತಾ ಇದ್ದಾರಾ ಅಂತ ಆ ಕಡೆ ಈ ಕಡೆ ಚೆಕ್ ಮಾಡ್ತಾಳೆ. ಆಮೇಲೆ ಮೆಲ್ಲಗೆ ಕೆಳಗಿಟ್ಟಿದ್ದ ಒಂದು ದೊಡ್ಡ ಪಾತ್ರೆಯನ್ನ ಎತ್ತಿ ತನ್ನ ಸೀರೆ ಒಳಗಡೆ ಬಚ್ಚಿಟ್ಕೊಳ್ತಾಳೆ. ಎಂತ ಟ್ಯಾಲೆಂಟ್ ಅಲ್ವಾ? ಆದ್ರೆ ನನ್ಗೊಂದು ಅರ್ಥ ಆಗ್ತಿಲ್ಲ, ಆಂಟಿ ಅಷ್ಟೊಂದು ದೊಡ್ಡ ಪಾತ್ರೆಯನ್ನ ಸೀರೆ ಒಳಗಡೆ ಬಚ್ಚಿಟ್ಕೊಂಡ ಮೇಲೂ ಅಷ್ಟು ಆರಾಮಾಗಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಿಜಕ್ಕೂ ಗ್ರೇಟ್ ಟ್ಯಾಲೆಂಟ್ ಬಿಡಿ. ತಮಿಳುನಾಡಿನ ಈ ATM ಕ್ಲಿಪ್ ನೋಡಿ. ATM ಮಷಿನ್ ಮೇಲೆ ಯಾರೋ ಡೆಬಿಟ್ ಕಾರ್ಡ್ ಮರೆತು ಬಿಟ್ಟು ಹೋಗಿರ್ತಾರೆ. ತಕ್ಷಣ ಒಬ್ಬ ಕಳ್ಳ ಒಳಗಡೆ ಬಂದು ಆ ಕಾರ್ಡ್ ಎತ್ಕೊಳ್ತಾನೆ ಮತ್ತೆ ದುಡ್ಡು ತೆಗಿಯೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲೇ ಇವನ ಕಣ್ಣು ಅಲ್ಲಿರೋ CCTV ಕ್ಯಾಮ್ರಾ ಮೇಲೆ ಬೀಳುತ್ತೆ. ಅಷ್ಟೇ, ಅಣ್ಣನಿಗೆ ಅಲ್ಲೇ ಫುಲ್ ಭಯ ಆಗ್ಬಿಡುತ್ತೆ. ತಕ್ಷಣ ಆಚೆ ಹೋಗಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಮತ್ತೆ ಒಳಗಡೆ ಬರ್ತಾನೆ. ಇನ್ನೊಂದ್ಸಲಿ ದುಡ್ಡು ತೆಗಿಯೋಕೆ ಟ್ರೈ ಮಾಡ್ತಾನೆ, ಆದ್ರೆ ದುಡ್ಡು ಬರಲ್ಲ. ಆಮೇಲೆ ಇವನು ತನ್ನ ಜೀನಿಯಸ್ ಬುದ್ಧಿ ಉಪಯೋಗಿಸಿ ಇಡೀ ATM ಮಷೀನ್ ಅನ್ನೇ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಪಾಪ ಇವನು ದುಡ್ಡು ಕದಿಯೋಕೆ ಫುಲ್ ಟ್ರೈ ಮಾಡ್ತಾನೆ, ಆದ್ರೆ ಕೊನೆಗೆ ಸುಸ್ತಾಗಿ ಖಾಲಿ ಕೈಯಲ್ಲೇ ವಾಪಸ್ ಹೋಗ್ತಾನೆ. 3 ಜನ ಕಳ್ಳರು ATM ಒಳಗಡೆ ಬಂದು ಇಡೀ ಮಷೀನ್ ಅನ್ನ ಒಂದು ದಪ್ಪ ಹಗ್ಗದಿಂದ ಕಟ್ತಾರೆ. ಆಮೇಲೆ ಆ ಹಗ್ಗದ ಇನ್ನೊಂದು ಕೊನೆಯನ್ನ ಕಾರಿಗೆ ಕಟ್ಟಿ ಕಾರನ್ನ ಜುಮ್ ಅಂತ ಡ್ರೈವ್ ಮಾಡಿ ಇಡೀ ATM ಮಷೀನ್ ಅನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ATM ಮಷೀನ್ ಕೂಡ ಸೇಫ್ ಇಲ್ಲ ಅಂದ್ರೆ ಕಾಲ ತುಂಬಾ ಕೆಟ್ಟ ಹೋಗಿದೆ ಬಿಡಿ. ನಮ್ಮ ಬೆಂಗಳೂರಿನ ಈ ವಿಚಿತ್ರ ಕಳ್ಳತನ ನೋಡಿ. ಇಬ್ರು ಹುಡುಗರು ಒಂದು ಬಿಲ್ಡಿಂಗ್ ಆಚೆ ಬರ್ತಾರೆ. ಒಬ್ಬ ಹುಡುಗ ಇನ್ನೊಬ್ಬನ ಹೆಗಲ ಮೇಲೆ ಕೂತ್ಕೊಳ್ತಾನೆ, ಯಾವುದೋ ಗೇಮ್ ಆಡ್ತಾ ಇರೋ ಹಾಗೆ. ಆದ್ರೆ ಅಸಲಿ ಪ್ಲಾನ್ ಬೇರೆನೇ ಇರುತ್ತೆ. ರಸ್ತೆಯಲ್ಲಿ ಎಲ್ಲಾ ಜನ ಹೋದ್ಮೇಲೆ ಇವರು ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಮೇಲೆ ಕೂತಿದ್ದ ಹುಡುಗ ಅಲ್ಲಿ ಹಾಕಿದ್ದ ಬಲ್ಪ್ ಅನ್ನ ಮೆಲ್ಲಗೆ ಬಿಚ್ಚಿ ಕೆಳಗಡೆ ಇರೋ ಅವನ ಪಾರ್ಟ್ನರ್ಗೆ ಕೊಡ್ತಾನೆ. ಆಮೇಲೆ ಪಕ್ಕದಲ್ಲೇ ಇನ್ನೊಂದು ಬಲ್ಪ್ ನೋಡಿ ಇವರ ಮನಸ್ಸಿಗೆ ಆಸೆ ಆಗುತ್ತೆ. ಮತ್ತೆ ವಾಪಸ್ ಬಂದು ಎರಡನೇ ಬಲ್ಪ್ ಅನ್ನ ಕೂಡ ಬಿಚ್ಕೊಂಡು ಇಬ್ರು ಅಲ್ಲಿಂದ ಓಡೋಗ್ತಾರೆ. ಎಂತೆಂತ ಕಳ್ಳರು ಇದ್ದಾರೆ ನೋಡಿ. ಇನ್ಮೇಲೆ ಬಲ್ಬ್ಗಳಿಗೂ ಕೂಡ ಉಳಿಗಾಲವಿಲ್ಲ. ಒಬ್ಬ ವ್ಯಕ್ತಿ ಬಂದು ಸ್ಕೂಟಿ ನಿಲ್ಲಿಸ್ತಾನೆ, ಮಾಸ್ಕ್ ಹಾಕೊಳ್ತಾನೆ ಮತ್ತೆ ಫೋನಲ್ಲಿ ಮಾತಾಡೋ ತರಹ ಫುಲ್ ಆಕ್ಟಿಂಗ್ ಮಾಡ್ತಾನೆ. ಆಕ್ಟಿಂಗ್ ಮಾಡ್ತಾ ಅಂಗಡಿ ಆಚೆ ಇಟ್ಟಿದ್ದ ಒಂದು ದೊಡ್ಡ ಎಣ್ಣೆ ಡಬ್ಬವನ್ನ ಎತ್ಕೊಂಡು ತನ್ನ ಸ್ಕೂಟಿ ಮೇಲೆ ಇಟ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಅಲ್ಲ, ಅಂಗಡಿ ಮಾಲೀಕ ಎಣ್ಣೆ ಡಬ್ಬನ ಫುಟ್ಪಾತ್ ಮೇಲೆ ಯಾಕೆ ಇಟ್ಟಿದ್ದ? ಇಟ್ಟಿದ್ದ ಹಂಗೇನೆ ರೋಡ್ ಮೇಲೆ ಇಡಬೇಕಿತ್ತು. ಇನ್ನು ಆ ಕಳ್ಳ ಎಷ್ಟು ಚತುರ ನೋಡಿ. ಫಸ್ಟ್ ಬಂದು CCTV ಕ್ಯಾಮ್ರಾಗೆ ತನ್ನ ಇಡೀ ಮುಖ ತೋರಿಸಿದ್ದಾನೆ, ಆಮೇಲೆ ಹೋಗಿ ಮಾಸ್ಕ್ ಹಾಕೊಳ್ತಾನೆ. ನಿಜಕ್ಕೂ ಇವನು ತುಂಬಾನೇ ಬುದ್ಧಿವಂತ ಕಳ್ಳ ಇರಬೇಕು. ನೋಯ್ಡಾದ ಈ ಕ್ಲಿಪ್ ನೋಡಿ. ಒಬ್ಬ ವ್ಯಕ್ತಿ ಎಲೆಕ್ಟ್ರಿಕ್ ಶಾಪ್ ಆಚೆ ಬಂದು ನಿಲ್ತಾನೆ. ಅಲ್ಲಿ ಒಂದು AC ಇಟ್ಟಿರ್ತಾರೆ. ಅವನು ಅಲ್ಲಿ ಯಾರಿಗಾಗೋ ವೆಯ್ಟ್ ಮಾಡ್ತಾ ಇರೋ ತರಹ ಸೈಲೆಂಟ್ ಆಗಿ ನಿಂತು ಆಚೆ ಈಚೆ ನೋಡ್ತಾ ಪರ್ಫೆಕ್ಟ್ ಚಾನ್ಸ್ಗಾಗಿ ಕಾಯ್ತಾ ಇರ್ತಾನೆ. ಯಾವಾಗ ಚಾನ್ಸ್ ಸಿಗುತ್ತೋ ತಕ್ಷಣ ಆ AC ಯನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಪಾಪ ಅವನು ತಾನೇ ಏನ್ ಮಾಡ್ತಾನೆ ಹೇಳಿ. ಭಾರತದಲ್ಲಿ ಗರಿಷ್ಠ ಮಟ್ಟದ ಬಿಸಿಲು ಮತ್ತೆ ಸೆಕೆ ಇರೋದ್ರಿಂದ AC ಕದ್ದಿದ್ದಾನೆ ಅನ್ಸುತ್ತೆ. ಇಲ್ಲಿ ಇಬ್ರು ಮಹಿಳೆಯರು ಅಂಗಡಿ ಆಚೆ ಬರ್ತಾರೆ. ಅವ್ರಿಗೆ ಅಲ್ಲಿಟ್ಟಿದ್ದ ಫ್ಯಾನ್ ಫುಲ್ ಇಷ್ಟ ಆಗ್ಬಿಡತ್ತೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಫ್ಯಾನ್ ಎತ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ, ಆ ಅಂಗಡಿಯವನು ಏನ್ ಮಾಡ್ತಾ ಇದ್ದ ಅಂತ. ಆಚೆ ಇಷ್ಟೊಂದು ಸಾಮಾನು ಇಟ್ಟಿದ್ರು ಅವನಿಗೆ ಸ್ವಲ್ಪನೂ ಗಮನ ಇಲ್ಲ. ವಿಚಿತ್ರ ಅಲ್ವಾ? ಈ ಅಕ್ಕ ಆರಾಮಾಗಿ ನಗ್ನಗ್ತಾ ಬರೋಬ್ಬರಿ 5.5 ಲಕ್ಷ ರೂಪಾಯಿಯ ಚಿನ್ನವನ್ನೇ ಕದ್ದು ಬಿಡ್ತಾಳೆ ನೋಡಿ. ಈ ಅಕ್ಕ ಚಿನ್ನ ಕೊಳ್ಳೋಕೆ ಅಂತ ಅಂಗಡಿಗೆ ಬರ್ತಾಳೆ. ಮತ್ತೆ ಅಂಗಡಿಯವನಿಗೆ ನಗ್ನಗಿಸ್ತಾ ಅವನ ತಲೆ ಕಂಪ್ಲೀಟ್ ಆಗಿ ಕೆಡಿಸಿ ಬಿಡ್ತಾಳೆ. ಅವನ ಗಮನ ಬೇರೆ ಕಡೆ ಹೋಗೋ ತರಹ ಮಾಡ್ತಾಳೆ. ಆಮೇಲೆ ತುಂಬಾನೇ ಸೈಲೆಂಟ್ ಆಗಿ ಚಿನ್ನದ ಬಳೆಯನ್ನ ಮುಚ್ಚಿಟ್ಕೊಂಡು ಆರಾಮಾಗಿ ಎಸ್ಕೇಪ್ ಆಗ್ತಾಳೆ. ಇಂಥ ಹುಡುಗಿರನ್ನ ಜಾಸ್ತಿ ನಂಬೋಕೆ ಹೋಗ್ಬೇಡಿ. ನಗ್ನಗ್ತಾ ಹೇಗೆ ಮೋಸ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಅಂಕಲ್ ಮಸ್ತಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಅದು ಕೂಡ ಎಲ್ಲಿ ಗೊತ್ತಾ? ತಮ್ಮದೇ ಹೋಟೆಲ್ ಅನ್ನ ಪೂರ್ತಿ ಓಪನ್ ಇಟ್ಟು ಒಳಗಡೆ ಮಲಗಿದ್ದಾರೆ. ಅಷ್ಟರಲ್ಲಿ ಹಿಂದಿನಿಂದ ಒಬ್ಬ ಮಹಾಶಯ ಬರ್ತಾನೆ. ಅವನು ನೋಡ್ತಾನೆ ಅಂಕಲ್ ಫುಲ್ ನಿದ್ದೆಯಲ್ಲಿದ್ದಾನೆ. ಚಾನ್ಸ್ ಸಿಕ್ತು ಕಳ್ಳತನ ಮಾಡೋಣ ಅನ್ಕೊಳ್ತಾನೆ. ಆಮೇಲೆ ಮೆಲ್ಲಗೆ ಅಂಕಲ್ ಹತ್ರ ಹೋಗಿ ಅವರ ಫೋನ್ ಎತ್ಕೊಂಡು ಆರಾಮಾಗಿ ಹೊರಟು ಹೋಗ್ತಾನೆ. ಆದ್ರೆ ಅಂಕಲ್ ಹೋಟೆಲ್ ಹಿಂಗೆ ಓಪನ್ ಇಟ್ಟು ಯಾರು ಮಲಗ್ತಾರೆ ಹೇಳಿ? ಕನಿಷ್ಠ ಹೋಟೆಲ್ ಬಂದ್ ಮಾಡಿ ಮಲಗಬೇಕಿತ್ತು. ತುಂಬಾನೇ ವಿಚಿತ್ರ ಅಂಕಲ್ ಇವ್ರು. ಈಗ ಈ ಕಳ್ಳತನ ನೋಡಿ. ಟ್ರೈನ್ ಮೂವ್ ಆಗ್ತಾ ಇರುತ್ತೆ.
ಈ ಕಳ್ಳ ಕಿಟಕಿ ಹತ್ರ ಬಂದು ಎಷ್ಟು ಸ್ಪೀಡ್ ಆಗಿ ಕೈ ಆಡಿಸ್ತಾನೆ ಅಂದ್ರೆ ಒಂದೇ ಸೆಕೆಂಡ್ ಅಲ್ಲಿ ಪ್ಯಾಸೆಂಜರ್ ಕೈಯಲ್ಲಿದ್ದ ಮೊಬೈಲ್ ಮಾಯ ಆಗ್ಬಿಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅದಕ್ಕಾಗಿ ಯಾರೆಲ್ಲ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತೀರಾ ಮತ್ತೆ ಕಿಟಕಿ ಪಕ್ಕ ಕೂತ್ಕೊಳ್ತೀರಾ, ನಿಮ್ಮ ಫೋನ್ ಮತ್ತೆ ಕಾಸ್ಟ್ಲಿ ಸಾಮಾನುಗಳನ್ನ ತುಂಬಾನೇ ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಯಾವ ಟೈಮಲ್ಲಿ ಕಳ್ಳ ಬಂದು ಕಿಟಕಿಯಿಂದ ನಿಮ್ಮ ಫೋನ್ ಕಿತ್ಕೊಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಯಾವಾಗ್ಲೂ ಹುಷಾರಾಗಿರಿ. ಹೆಲ್ಮೆಟ್ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಗನ್ ತೋರಿಸಿ ಅಲ್ಲಿರೋ ಆಪರೇಟರ್ ಹತ್ರ ದುಡ್ಡು ಕೇಳ್ತಾನೆ. ಒಂದು 10,000 ಇದ್ರೆ ಕೊಡು ಮಾರಾಯ, ಸಾಲ ಮಾಡಿದ್ದೀನಿ ಅದನ್ನ ತೀರಿಸ್ಬೇಕು ಅಂತ ಜಬರ್ದಸ್ತ್ ಮಾಡ್ತಾನೆ. ಆದ್ರೆ ಆ ಆಪರೇಟರ್ ತುಂಬಾನೇ ಬುದ್ಧಿವಂತ ಇರ್ತಾನೆ. ಅವನು ಸ್ವಲ್ಪನೂ ಹೆದರದೆ ಆರಾಮಾಗಿ ಅವನ ಜೊತೆ ಮಾತಾಡ್ತಾ ಇರ್ತಾನೆ. ಇನ್ನು ನಿಮ್ಗೆ ಒಂದು ಸೀಕ್ರೆಟ್ ಹೇಳ್ಬೇಕಪ್ಪ ಅಂದ್ರೆ, ಆ ಕಳ್ಳ ತಂದಿರೋ ಗನ್ ಅಸಲಿ ಗನ್ ಅಲ್ವೇ ಅಲ್ಲ, ಅದೊಂದು ಲೈಟರ್ ಗನ್. ಆಮೇಲೆ ಆಪರೇಟರ್ ಸೀಟಿಂದ ಎದ್ದು ಆಚೆ ಬರ್ತಿದ್ದ ಹಾಗೆ ಆ ಕಳ್ಳ ಅಲ್ಲಿಂದ ಓಡೋಗ್ತಾನೆ. ಆಪರೇಟರ್ ಕೂಡ ಹಿಂದೆ ಓಡ್ತಾನೆ. ಬಹುಶಃ ಇವನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ರೌಡಿಸಂ ಮಾಡೋಕೆ ಬಂದಿದ್ದ ಅನ್ಸುತ್ತೆ. ರಾತ್ರಿ ಸುಮಾರು 3:30ಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಶೋರೂಮ್ ಆಚೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ತಕ್ಷಣ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನ ತಲೆಯಲ್ಲಿ ಬೇರೆನೆ ಪ್ಲಾನ್ ನಡೀತಾ ಇರುತ್ತೆ. ಅವನು ಮೆಲ್ಲಗೆ ಬಂದು ಆ ಸೆಕ್ಯೂರಿಟಿ ಗಾರ್ಡ್ ನ ಮೊಬೈಲ್ ಅನ್ನ ಕದ್ದು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ CCTV ಕ್ಯಾಮೆರಾ ನೋಡ್ತಾ ಇದ್ದ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಮೈಕಲ್ಲಿ ಜೋರಾಗಿ ಕೂಗ್ತಾನೆ. ಇದನ್ನ ಕೇಳಿದ ತಕ್ಷಣ ಕಳ್ಳ ಫುಲ್ ಹೆದರಿ ವಾಪಸ್ ಬರ್ತಾನೆ. ಮಲಗಿದ್ದ ಸೆಕ್ಯೂರಿಟಿ ಗಾರ್ಡ್ ಕೂಡ ಎಚ್ಚರ ಆಗ್ತಾನೆ. ಮತ್ತೆ ಕಳ್ಳ ಅವನ ಮೊಬೈಲ್ ಅನ್ನ ಅವನ ಕೈಗೆ ವಾಪಸ್ ಕೊಟ್ಟು ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡ್ತಾನೆ. ಅಣ್ಣನ ಪ್ಲಾನ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಯ್ತು. ಒಂದು ಗ್ಯಾಂಗ್ ಈಗ ಕಾರ್ ಒಳಗಡೆ ಕೂತಿರೋ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಟ್ರಾಫಿಕ್ ತುಂಬಾನೇ ಜಾಸ್ತಿ ಇರುತ್ತೆ. ಒಬ್ಬ ಕಳ್ಳ ಬಂದು ಕಾರಿನ ವಿಂಡೋ ಮೇಲೆ ಟಕ್ ಟಕ್ ಅಂತ ತಟ್ತಾನೆ. ಈ ವ್ಯಕ್ತಿ ಯಾವಾಗ ವಿಂಡೋ ಓಪನ್ ಮಾಡ್ತಾನೋ ಅವನು ಅವನ ಜೊತೆ ಸುಮ್ಮನೆ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಕಾರಿನ ಇನ್ನೊಂದು ಸೈಡ್ ಇಂದ ಇವನ ಪಾರ್ಟ್ನರ್ ಬಂದು ಇವನ ಗಮನ ಬೇರೆ ಕಡೆ ಸೆಳೆಯೋಕೆ ಆ ಕಡೆಯ ವಿಂಡೋವನ್ನ ಟಕ್ ಟಕ್ ಅಂತ ತಟ್ತಾನೆ. ಈ ವ್ಯಕ್ತಿ ಯಾವಾಗ ಆ ಕಡೆ ತಿರುಗಿ ನೋಡ್ತಾನೋ ತಕ್ಷಣ ಮೊದಲನೇ ಕಳ್ಳ ಕಾರಿನ ಸೀಟ್ ಮೇಲೆ ಇಟ್ಟಿದ್ದ ಬ್ರ್ಯಾಂಡ್ ನ್ಯೂ iPhone 16 Pro Max ಅನ್ನ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಅದಕ್ಕಾಗೆ ಹೇಳ್ತಾರೆ, ಟ್ರಾಫಿಕ್ ಅಲ್ಲಿ ಯಾರಾದ್ರೂ ಬಂದು ನಿಮ್ಮ ಕಾರಿನ ವಿಂಡೋ ತಟ್ಟಿದ್ರೆ ಯಾವುದೇ ಕಾರಣಕ್ಕೂ ವಿಂಡೋ ಓಪನ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಬೆಳಗ್ಗೆ ಸುಮಾರು 7 ಗಂಟೆಗೆ ಒಬ್ಬ ವ್ಯಕ್ತಿ ಒಂದು ಅಂಗಡಿ ಹತ್ರ ಬರ್ತಾನೆ. ಅಲ್ಲಿ ಆಚೆ ಹಾಲಿನ ಪ್ಯಾಕೆಟ್ ಗಳನ್ನ ಇಟ್ಟಿರ್ತಾರೆ. ಇವನು ಆ ಕಡೆ ಈ ಕಡೆ ನೋಡಿ ಒಂದು ಹಾಲಿನ ಪ್ಯಾಕೆಟ್ ಅನ್ನ ತನ್ನ ಬ್ಯಾಗ್ ಒಳಗಡೆ ಹಾಕ್ತಾನೆ. ಆದ್ರೆ ಕಾಮಿಡಿ ಏನಪ್ಪಾ ಅಂದ್ರೆ ಹಾಲಿನ ಪ್ಯಾಕೆಟ್ ಅಲ್ಲೇ ಹರಿದು ಹೋಗ್ಬಿಡುತ್ತೆ. ಆಮೇಲೆ ಆ ವ್ಯಕ್ತಿ ವಾಪಸ್ ಬಂದು ಆ ಹರಿದು ಹೋದ ಪ್ಯಾಕೆಟ್ ಅನ್ನ ಮತ್ತೆ ಕ್ರೇಟ್ ಒಳಗಡೆ ಇಟ್ಟು ಇನ್ನೊಂದು ಹೊಸ ಪ್ಯಾಕೆಟ್ ಎತ್ಕೋತಾನೆ. ಆದ್ರೆ ಬ್ಯಾಡ್ ಲಕ್ ನೋಡಿ, ಆ ಎರಡನೇ ಪ್ಯಾಕೆಟ್ ಕೂಡ ಹರಿದು ಹೋಗ್ಬಿಡುತ್ತೆ. ಎಂತ ಹಣೆ ಬರಹ ಮಾರಾಯ ಇವನದ್ದು. ಕದಿಯೋಕೆ ಹೋದ್ರೆ ಹಾಲಿನ ಪ್ಯಾಕೆಟ್ ಕೂಡ ಸಾಥ್ ಕೊಡ್ತಾ ಇಲ್ಲ. ನಮ್ಮ ಭಾರತದಲ್ಲಿ ಎಂತೆಂತಹ ಕಳ್ಳತನ ನಡೀತಾ ಇದೆ ನೋಡಿ. ಇಲ್ಲಿ ಹೆಲ್ಮೆಟ್ ಹಾಕೊಂಡಿರೋ ಒಬ್ಬ ವ್ಯಕ್ತಿ ದೇವಸ್ಥಾನದ ದೊಡ್ಡ ಗಂಟೆಯನ್ನೇ ಕದ್ಕೊಂಡು ಹೋಗ್ತಾ ಇದ್ದಾನೆ. ಇದು ಸರಿ ಬಿಡಿ, ಆದ್ರೆ ಇಲ್ಲೊಬ್ಬ ನೀರಿನ ನಲ್ಲಿಯನ್ನೇ ಕದೀತಾ ಇದ್ದಾನೆ. ಒಬ್ಬ ಡೆಲಿವರಿ ಬಾಯ್ ದೇವಸ್ಥಾನದ ಆಚೆ ಬರ್ತಾನೆ. ಅಲ್ಲಿ ಕುಡಿಯೋ ನೀರಿನ ಕೂಲರ್ ಇರುತ್ತೆ. ಆ ಡೆಲಿವರಿ ಬಾಯ್ ಅಲ್ಲಿರೋ ನಲ್ಲಿಯನ್ನ ಜೋರಾಗಿ ಕಿತ್ತು ತನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೊರಟು ಹೋಗ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ವಾಪಸ್ ಬಂದು ಇನ್ನೊಂದು ನಲ್ಲಿಯನ್ನ ಕಿತ್ತೋಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಸರಿ ಅದು ಬರಲ್ಲ. ಅದಕ್ಕಾಗಿ ವಾಪಸ್ ಹೊರಟು ಹೋಗ್ತಾನೆ. ನನ್ಗನ್ಸುತ್ತೆ ಬಹುಶಃ ಝೊಮ್ಯಾಟೋದಲ್ಲಿ ಯಾರೋ ನಲ್ಲಿಯನ್ನ ಆರ್ಡರ್ ಮಾಡಿದ್ರು ಅನ್ಸುತ್ತೆ, ಅದಕ್ಕಾಗಿ ಇವನು ಕದ್ದಿದ್ದಾನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.